ಇಲ್ಲವಾಗುತ್ತಲೇ ಎಲ್ಲವಾಗುವ. ಅಧ್ಯಾಯ 4. ಅಲ್ಲಿಂದ ಅನ್ನಪೂರ್ಣೇಶ್ವರಿ ಗುಡಿ ಹುಡುಕಿ ಹೋದರು. ವಿಶಾಲ ದೇವಾಲಯ. ದೇವಿಗೆ ಪೂಜೆ ನಡೆದಿತ್ತು. 10-12 ಜನ ನಿಂತಿದ್ದರು. ಅಲ್ಲಿಂದ ಸಂಧಿಗಳಲ್ಲಿ ನಡೆದರೆ ವಿಶಾಲಾಕ್ಷಿ ದೇವಾಲಯ. ಈ ದೇವಾಲಯವನ್ನು ಶಕ್ತಿಪೀಠಗಳಲ್ಲಿ ಒಂದಾಗಿ ಪರಿಗಣಿಸುವರು. ಕಪ್ಪು ಶಿಲೆಯ ಉದ್ಭವ ಮೂರ್ತಿ. ಇಲ್ಲಿ ಶಕ್ತಿ ಉಪಾಸಕರ ಭೇಟಿ ಜಾಸ್ತಿ. ದೇವಾಲಯ ನೋಡುತ್ತಾ ಇರುವಾಗ ಒಂದು ವಿಚಿತ್ರ ನಡೆಯಿತು. ಅಘೋರಿ ಒಬ್ಬ ದೇವಾಲಯ ಪ್ರವೇಶಿಸಿದ. ಅವನ ರೂಪ, ಅವನ ಎತ್ತರ, ಕೈಲಿ ಹಿಡಿದ ತ್ರಿಶೂಲ ಎಲ್ಲವೂ ನೋಡುವಾಗ ಭಯ ಅನ್ನಿಸುವ ರೀತಿ ಇದ್ದಿತು. ಅವನು ಒಳಬಂದ ವೇಗವೂ ಅಷ್ಟೇ ಗಾಳಿಯ ರೀತಿ. ಕಾಲಲ್ಲಿ ಕಟ್ಟಿದ್ದ ಗೆಜ್ಜೆಗಳು, ಕೈಗೆ ಕಟ್ಟಿದ್ದ ಗಂಟೆಗಳು ಶಬ್ದ ಮಾಡುತ್ತಾ ಇದ್ದವು. ಒಳಬಂದ ಅವನು ಅಲ್ಲಿರುವ ಮತ್ತೆ ಯಾರನ್ನೂ ಗಮನಿಸಲಿಲ್ಲ. ದೇವರ ಎದುರಿಗೆ ನಿಂತು ಒಮ್ಮೆ ಹೂಂ ಎಂದು ಹೂಂಕಾರ ಮಾಡಿದ. ಅವನ ಧ್ವನಿ ದೇವಾಲಯ ಪೂರ್ತಿ ಪ್ರತಿಧ್ವನಿಸಿತು. ತ್ರಿಶೂಲವನ್ನು ಒಮ್ಮೆ ನೆಲಕ್ಕೆ ಕುಟ್ಟಿದ. ಮತ್ತೊಮ್ಮೆ ದೇವಿಯ ಮುಖ ನೋಡುತ್ತಾ ಎನ್ನುತ್ತಾ ಹೊರಗೆ ಹೊರಟು ಹೋದ. ಅವನು ಅಲ್ಲಿರುವವರೆಗೂ ಉಸಿರು ಹಿಡಿದು ನಿಂತಿದ್ದ ಜನರೆಲ್ಲ ಅವನು ಹೊರಗೆ ಹೋಗುವಾಗ ನೆಮ್ಮದಿಯ ಉಸಿರು ಬಿಟ್ಟರು. ಅದೇನೋ ಭಯ. ಇಬ್ಬರು ಹೊರಗೆ ಬಂದರು. ಅಕ್ಷಯ್ ಹೇಳಿದ, ನಾನು ಇಲ್ಲಿ ಬರುವಾಗ ಹಲವಾರು ಬಾರಿ ಇಂತಹ ಸನ್ಯಾಸಿಗಳನ್ನು ಕಂಡಿರುವೆ. ಕಾಶಿಯಲ್ಲಿ ಕಡಿಮೆ, ಇನ್ನು ಹಿಮಾಲಯದ ಮೇಲೆ ಹೋದರೆ ಹರಿದ್ವಾರ, ಋಷಿಕೇಶ್, ಇಲ್ಲೆಲ್ಲ ಇಂತಹ ಸನ್ಯಾಸಿಗಳು ಬಹಳವೇ ಇರುವರು. ಅಲ್ಲಿ ಮತ್ತೊಂದು ಫಜೀತಿಯಾಯಿತು. ಒಳ ಹೋಗುವಾಗ ತಾವು ಪೂಜೆಗೆ ಹಾಲು ಕೊಂಡ ಅಂಗಡಿಯಲ್ಲಿ ತನ್ನಲ್ಲಿದ್ದ ಮಿನೋಲ್ಟಾ ಕ್ಯಾಮರಾ ಇಟ್ಟು ತಮ್ಮ ಚಪ್ಪಲಿಗಳನ್ನು ಅಲ್ಲೇ ಬಿಟ್ಟಿದ್ದರು. ವಿಶ್ವನಾಥನ ಹಾಗೂ ಅನ್ನಪೂರ್ಣ ದೇವಿಯ ದರ್ಶನ ಮಾಡಿ ಬಂದ ಇಬ್ಬರಿಗೂ ತಾವು ಕ್ಯಾಮರಾ ಇಟ್ಟು ಚಪ್ಪಲಿಗಳನ್ನು ಬಿಟ್ಟಿದ್ದ ಅಂಗಡಿ ಯಾವುದು ಎಂದು ಗುರುತು ತಿಳಿಯದೆ ಪರದಾಡಿದರು. ಅವರಿಗೆ ಎಲ್ಲ ಅಂಗಡಿಗಳು ಒಂದೇ ರೀತಿ ಕಾಣುತ್ತಾ ಇವೆ. ಅಲ್ಲದೆ ಅವರು ಎಲ್ಲಿಯೋ ಒಳಗೆ ಹೋಗಿ ಮತ್ಯಾವುದೋ ಗೇಟಿನಲ್ಲಿ ಹೊರಬಂದಿದ್ದರು. ಮನು ಅಂತೂ ಪೂರ್ತಿ ಗಾಬರಿಯಾಗಿದ್ದ, ತನ್ನ ಪ್ರೀತಿಯ ಮಿನೋಲ್ಟಾ ಕ್ಯಾಮರಾ ಕಳೆದು ಹೋದ ಹಾಗೆ ಎಂದು. ಅವನು ಪೇಚಾಡುತ್ತಾ ಇದ್ದರೆ ಅಕ್ಷಯ್ ಸಮಾಧಾನ ಹೇಳಿದ, ನೀನು ಚಿಂತೆ ಮಾಡಬೇಡ, ನಿನ್ನ ಪ್ರೀತಿಯ ಮಿನೋಲ್ಟಾ ಕ್ಯಾಮರಾ ಎಲ್ಲಿಯೂ ಹೋಗಲ್ಲ, ಸಿಗುತ್ತದೆ. ಕಷ್ಟಪಟ್ಟು ಹುಡುಕುತ್ತಾ ಮತ್ತೆ ಅರ್ಧ ಗಂಟೆ ಕಳೆದಿತ್ತು. ಆದರೆ ಅಂಗಡಿ ಯಾವುದೂ ತಿಳಿಯಲಿಲ್ಲ. ಎಲ್ಲವೂ ಸಣ್ಣ ಸಣ್ಣ ಅಂಗಡಿಗಳು, ಒಂದೇ ರೀತಿ. ಕಡೆಗೆ ಅಕ್ಷಯ್ ಮತ್ತೊಂದು ಉಪಾಯ ಮಾಡಿದ. ತಾವು ದೋಣಿಯಲ್ಲಿ ಇಳಿದ ದಶಾಶ್ವತ್ಥಮೇಧ ಘಾಟಿಗೆ ಪುನಃ ಹೋದರು. ಅಲ್ಲಿಂದ ತಾವು ನಡೆದು ಬಂದ ದಾರಿ ಗುರುತಿಸುತ್ತಾ ಬಂದು ಕಡೆಗೊಮ್ಮೆ ತಾವು ಕ್ಯಾಮರಾ ಇಟ್ಟಿದ್ದ ಅಂಗಡಿ ಗುರುತಿಸಿದರು. ಅವನಿಂದ ಕ್ಯಾಮರಾ ಪಡೆದು ಚಪ್ಪಲಿ ಹಾಕಿ ಹೊರಬಂದು ನಂತರ ನಕ್ಕಿದ್ದು. ಹೊರಗಡೆ ಓಡಾಡಿ ಒಂದಿಷ್ಟು ಫೋಟೋಗಳನ್ನು ತೆಗೆದರು. ಮನು ಟೂರ್ಗಾಗಿ ಎಂದು 3 ರೋಲ್ ಫಿಲ್ಮ್ ಕೊಂಡು ತಂದಿದ್ದ. ಅವನದು ಹೊಸ ಮಾದರಿ ಕ್ಯಾಮರಾ. 1 ರೋಲ್ ಹಾಕಿದರೆ 32 ಫೋಟೋ ಬರುತ್ತಾ ಇದ್ದಿತು. ಅಲ್ಲಿಂದ ಇಬ್ಬರು ನಡೆದು ಹೊರಟರು. ಅಕ್ಷಯ್ ಹೇಳಿದ, ವಾರಣಾಸಿಗೆ ಬಂದ ಮೇಲೆ ವಿಶ್ವನಾಥನ ದರ್ಶನದಷ್ಟೇ ಮತ್ತೊಂದು ಮುಖ್ಯ ಕೆಲಸವಿದೆ, ಅದನ್ನು ನಾವು ಮಾಡಬೇಕು. ಮನು ಕುತೂಹಲದಿಂದ ಕೇಳಿದ, ಏನದು? ನಾವು ಮಾಡಬೇಕಾದ ಕೆಲಸ ಏನಿದೆ? ಅಕ್ಷಯ್ ನಗುತ್ತಾ ಇದ್ದ. ಮನು, ನಾನು ಹೇಳಿದ್ದು ಬೇರೆ. ಕಾಶಿಯಲ್ಲಿ ಬಹಳ ಪ್ರಸಿದ್ಧ ಎಂದರೆ ಇಲ್ಲಿ ಮಡಕೆಗಳಲ್ಲಿ ಮಾರುವ ಲಸ್ಸಿ. ಅದನ್ನು ಕುಡಿಯದೆ ನಮ್ಮ ಕಾಶಿಯ ಯಾತ್ರೆ ಪೂರ್ತಿಯಾಗುವುದಿಲ್ಲ. ಹಾಗೆ ಸಂಜೆಯ ಸಮಯದಲ್ಲಿ ಬಂದರೆ ದೊಡ್ಡ ದೊಡ್ಡ ಬಾಂಡಲೆಗಳಲ್ಲಿ ಹಾಲು ಕುದಿಸುತ್ತಾ ಇರುವರು. ಇಲ್ಲಿನ ಹಾಲು ಮೊದಲೇ ರುಚಿ ಜಾಸ್ತಿ, ಹಾಗೆ ಅದು ಪಾತ್ರೆಯಲ್ಲಿ ಕುದ್ದು ವಿಶಿಷ್ಟ ರುಚಿ ಬರುವುದು. ಕುಡಿಕೆಗಳಲ್ಲಿ ಹಾಲು ಹಾಕಿ ಅದರ ಮೇಲೆ ಗಟ್ಟಿಯಾದ ಕೆನೆಯನ್ನು ಹಾಕಿ ಕುಡಿಯಲು ಕೊಡುವರು. ಅದರ ರುಚಿಯೇ ಬೇರೆ. ಈ ದಿನ ಬನ್ನಿ, ಎರಡನ್ನೂ ನಿಮಗೆ ಕೊಡಿಸುವೆನು. ಈಗ ಲಸ್ಸಿ, ಇಂದು ರಾತ್ರಿ ಕೆನೆಭರಿತ ಹಾಲು. ಅಲ್ಲಿನ ಅಂಗಡಿ ಹೋಟೆಲ್ಗಳು ತೀರಾ ದೊಡ್ಡವಲ್ಲ. ಅಂತಹ ಸಂಧಿಯಲ್ಲಿ ದೊಡ್ಡ ಹೋಟೆಲ್ ಇರುವುದೂ ಸಾಧ್ಯವೂ ಇರಲಿಲ್ಲ. ರಸ್ತೆಯ ಪಕ್ಕದಲ್ಲಿ ಇದ್ದ ಚಿಕ್ಕ ಲಸ್ಸಿ ಅಂಗಡಿಗೆ ಹೋದರು. ಅವನನ್ನು ಲಸ್ಸಿ ಕೇಳಿದರೆ ಯಾವ ಲಸ್ಸಿ ಬೇಕು ಎಂದು ಕೇಳಿದ. ಅಕ್ಷಯ್ನಿಗೂ ಸಹ ಅದರ ವಿವರ ಕಡಿಮೆ ಗೊತ್ತಿತ್ತು. ಕಡೆಗೆ ಹೇಳಿದ, ಯಾವುದಾದರೂ ಸ್ಪೆಷಲ್ ಲಸ್ಸಿ ಇದ್ದರೆ ಕೊಡು, ನಮಗೆ ಸರಿಯಾಗಿ ತಿಳಿಯದು. ಅವನು ಇವರಿಬ್ಬರ ಮುಖ ನೋಡಿ ಹೇಳಿದ, ಬಾಬೂ, ಆರಾಮವಾಗಿ ಕುಳಿತುಕೊಳ್ಳಿ, ನಿಮಗೆ ಕೇಸರಿ ಹಾಕಿದ ಲಸ್ಸಿ ಕೊಡುವೆ. ಕುಡಿದರೆ ದೇಹವೆಲ್ಲ ತಂಪು. ಅವನು ಕೊಟ್ಟ ಲಸ್ಸಿ ನಿಜಕ್ಕೂ ಸೊಗಸಾಗಿತ್ತು. ಮನುವಿಗೆ ಅಲ್ಲಿನ ಹಿಂದಿ ಸ್ವಲ್ಪ ಗೊತ್ತಾಗುತ್ತದೆ, ಆದರೆ ಹಿಂದಿ ಸಂಖ್ಯೆಗಳು ತಿಳಿಯದು. 1ರಿಂದ 20ರವರೆಗೂ ಪರವಾಗಿಲ್ಲ, ನಂತರದಲ್ಲಿ ಗೊಂದಲ. ಅಕ್ಷಯನೇ ಎಷ್ಟು ಹಣ ಎಂದು ಕೇಳಿ 10 ರೂಪಾಯಿ ನೀಡಿದ. ಅಂತಹ ಸೊಗಸಾದ ಲಸ್ಸಿಗೆ 5 ರೂಪಾಯಿ ಎನ್ನುವಾಗ ಜಾಸ್ತಿ ಅನ್ನಿಸಲಿಲ್ಲ. ಇಬ್ಬರು ಅಂದಿನ ಕಾರ್ಯಕ್ರಮ ಎಲ್ಲ ಮುಗಿಸಿ ನಡೆಯುತ್ತಾ ಛತ್ರ ಸೇರಿದರು. ಅಕ್ಷಯ್ ಹೇಳಿದ, ಇಲ್ಲಿನ ರೂಮಿನಲ್ಲಿ ಮಲಗುವುದು ಕಷ್ಟ. ಹೊರಗೆ ಬಾಲ್ಕನಿಯಲ್ಲಿ ಜಮಖಾನ ಹಾಕಿರುತ್ತಾರೆ.
ಅಲ್ಲಿ ಯಾರಾದರೂ ಮಲಗಬಹುದು, ಅಲ್ಲಿ ಮಲಗೋಣ ಬನ್ನಿ. ಮನು ಸಹ ಅಕ್ಷಯ್ ಜೊತೆ ಹೊರಗೆ ಹೊರಟ. ಬಾಲ್ಕನಿಯಿಂದ ಹರಿಯುವ ಗಂಗಾ ನದಿ ಚಂದ್ರನ ಬೆಳಕಲ್ಲಿ ಕಾಣುತ್ತಾ ಇದ್ದಿತು. ಇಬ್ಬರು ಅಲ್ಲಿ ಹಾಸಿದ್ದ ಜಮಖಾನದ ಮೇಲೆ ಮಲಗಿದರು. ತಮ್ಮ ಬ್ಯಾಗನ್ನು ಅಲ್ಲಿ ದಿಂಬಾಗಿ ಇಟ್ಟುಕೊಂಡರು. ತೆಳುವಾದ ಪಂಚೆಯನ್ನೇ ಹೊದಿಕೆಯಂತೆ ಹೊದ್ದು ಮಲಗಿದರು. ಮನುವಿಗೆ ಇದು ಹೊಸ ಅನುಭವ. ಕಣ್ಣು ಮುಚ್ಚಿ ಮಲಗಿದ್ದ. ಅಕ್ಷಯ್ ಕೇಳಿದ, ಮನು, ನಿದ್ದೆ ಬಂದಿತ್ತಾ? ಮನು ಹೇಳಿದ, ಇಲ್ಲ ಅಕ್ಷಯ್, ನಿದ್ದೆ ಏನೂ ಇಲ್ಲ, ಹಾಗೆ ಸುಮ್ಮನೆ ಕಣ್ಣು ಮುಚ್ಚಿ ಮಲಗಿದ್ದೆ ಅಷ್ಟೆ. ಹೊಸ ಜಾಗ ಅಲ್ವೇ? ಅಕ್ಷಯ್ ಹೇಳಿದ, ಅದೇಕೋ ಮನು, ಇಲ್ಲಿ ಮಲಗಿದರೆ ಕಳೆದ ಸಲ ಇಲ್ಲಿ ಬಂದಿದ್ದಾಗ ಇದೇ ಜಾಗದಲ್ಲಿ ನಡೆದ ಅನುಭವ ಒಂದು ನೆನಪಿಗೆ ಬರುತ್ತಿದೆ. ಅದನ್ನು ನಿನಗೆ ಹೇಳಬೇಕು ಅನ್ನಿಸುತ್ತಿದೆ, ಹೇಳಲೇ? ಮನು ಹೇಳಿದ, ಹೇಳಿ ಅಕ್ಷಯ್, ನಿಮ್ಮ ಅನುಭವ ಎಂದ ಮೇಲೆ ಅದು ಕುತೂಹಲದಿಂದ ಕೂಡಿರುತ್ತದೆ, ಕೇಳಲು ಸೊಗಸು, ಹೇಳಿ. ಅಕ್ಷಯ್ ನಿಧಾನವಾಗಿ ಸಣ್ಣಗೆ ಮಾತನಾಡುತ್ತಿದ್ದ. ಸುಮಾರು 2 ವರ್ಷ ಆಯ್ತೇನೋ. ನಾನು ಕಳೆದ ಸಲ ಇಲ್ಲಿಗೆ ಬಂದಿದ್ದಾಗ ಅದು 1988ರ ಕೊನೆ ನವೆಂಬರ್ ಇರಬೇಕು. ಆಗಲೂ ಇದೇ ಜಾಗದಲ್ಲಿ ಉಳಿದಿದ್ದೆ. ಅಂದು ರಾತ್ರಿ ಸುಮಾರು 9:30 ಇರಬಹುದೇನೋ. ಅದೆಲ್ಲಿಂದಲೂ ಒಂದು ಸಂಸಾರ ಒಳ ಬಂದಿತು. ಗಂಡ, ಹೆಂಡತಿ, ವಯಸ್ಸಾದವರು, ಅವರ ಜೊತೆ ಮತ್ತೆ 4-6 ಜನ. ಅದೆಲ್ಲೋ ಹೊರಗೆ ಹೋಗಿದ್ದವರು ಇಲ್ಲಿ ಬಂದರು ನೋಡಿ. ಇದೇ ವರಂಡಾದಲ್ಲಿದ್ದ ರೂಮಿನಲ್ಲಿ ಇಳಿದುಕೊಂಡಿದ್ದರು. ಹೊರಗಿನಿಂದ ಬಂದವರು ರೂಮಿನ ಬಾಗಿಲು ತೆರೆಯುತ್ತಾ ಇರುವಾಗ ಅವರ ಜೊತೆ ಬಂದಿದ್ದ ವಯಸ್ಸಾದ ವ್ಯಕ್ತಿಯೊಬ್ಬರು ನನ್ನ ಬಳಿ ಬಂದರು. ನನ್ನನ್ನು ಕುರಿತು ಆಂಗ್ಲದಲ್ಲಿ ಕೇಳಿದರು. ನಿಮ್ಮ ಅಭ್ಯಂತರವಿಲ್ಲವಾದರೆ ಈ ಜಮಖಾನದ ಮೇಲೆ ನಾನು ಸ್ವಲ್ಪ ವಿಶ್ರಮಿಸಲೇ? ನಾನು ಹೇಳಿದೆ, ನನ್ನ ಅಭ್ಯಂತರ ಏನಿದೆ? ಇದು ಛತ್ರದವರು ಹಾಕಿರುವ ಜಮಖಾನ. 20-30 ಜನ ಮಲಗಬಹುದು. ಯಾರು ಬೇಕಿದ್ದರೂ ಮಲಗಬಹುದು. ನೀವು ಸಹ ಧಾರಾಳವಾಗಿ ಮಲಗಬಹುದು. ಆತ ಏನು ಹೇಳದೆ ನನ್ನಿಂದ 2 ಅಡಿ ದೂರದಲ್ಲಿ ಮಲಗಿದರು. ಹಾಗೆ ನನ್ನ ಜೊತೆ ಮಾತನಾಡಿ ನನ್ನ ಹೆಸರು, ಎಲ್ಲಿಂದ ಬಂದೆ ಎಲ್ಲ ಕೇಳಿ, ಓಹೋ, ನೀವು ಸಹ ಕನ್ನಡದವರೋ ಎಂದರು. ನಾನು ಹೇಳಿದೆ, ಹೌದು, ನಾನು ಬೆಂಗಳೂರಿನವನು ಎನ್ನುತ್ತಾ, ನೀವು ಯಾರು ಎಂದು ಕೇಳಿದೆ. ಹಾಗೆನ್ನುವಾಗ ಖುಷಿಯಿಂದ ಕನ್ನಡದಲ್ಲಿ ಮಾತು ಪ್ರಾರಂಭಿಸಿದರು. ಅಯ್ಯೋ, ನಾವು ಭದ್ರಾವತಿಯವರಪ್ಪ. 8 ಜನರು ಬಂದಿರುವೆವು. ಇಲ್ಲಿ ಸುತ್ತಮುತ್ತ ಓಡಾಡುತ್ತಾ ಇದ್ದೆವು. ಈ ದಿನ ಗಯಾಕ್ಕೆ ಹೋಗಿ ಬಂದೆವು. ತುಂಬ ದೂರ, ಕೆಟ್ಟ ರಸ್ತೆ, ಸಿಕ್ಕಾಪಟ್ಟೆ ಸುಸ್ತಾಯಿತು. ನಾನು ಮೊದಲೇ ಅಸ್ಥಮಾ ಕಾಯಿಲೆಯವನು. ಅದೇನೋ ಕೆಮ್ಮು ತುಂಬ ಜಾಸ್ತಿ ಆಯಿತು. ಸಂಜೆಯಿಂದ ಓಡಾಡಲು ಕಷ್ಟ, ಸುಸ್ತು. ನಮ್ಮ ಮನೆಯಾಕೆ ಅದೇನೋ ಕಷಾಯ ಮಾಡಿ ತರುವುದಾಗಿ ಹೋಗಿದ್ದಾಳೆ. ಅವಳು ಬರುವವರೆಗೂ ಇಲ್ಲಿ ಮಲಗಿರುವೆ. ನಾನು ಹೇಳಿದೆ, ಸರಿ ಸರ್, ಆರಾಮವಾಗಿ ಮಲಗಿ. ನಿಮ್ಮ ಮನೆಯವರು ಕಷಾಯ ಮಾಡಿ ತರುವರು, ನಂತರ ಕುಡಿಯಿರಿ, ಆಯಾಸ ಎಲ್ಲ ಪರಿಹಾರವಾಗುತ್ತದೆ. ನನ್ನ ಹೆಸರು ಕೇಳಿದರು. ಹೇಳಿದೆ. ಅವರ ಹೆಸರು ಸುಬ್ಬಣ್ಣ ಎಂದೋ ಏನೋ ಹೇಳಿದರು. ಹಾಗೆ ಸ್ವಲ್ಪ ಕಾಲ ಕಳೆಯಿತು. ಅವರು ಮಾತನಾಡುತ್ತಲೇ ಇದ್ದರು. ನನಗೆ ಅದೇನೋ ನಿದ್ದೆ ಎಳೆಯುತ್ತಾ ಇದ್ದಿತು. ನಂತರ ಅವರು ಸಹ ನಿದ್ದೆ ಬರುತ್ತಿದೆ ಎಂದು ಕಣ್ಣು ಮುಚ್ಚಿ ಮಲಗಿದ್ದರು. 1-2 ನಿಮಿಷದಲ್ಲೇ ದೀರ್ಘ ನಿದ್ದೆಗೆ ಜಾರಿದೆ. 5-10 ನಿಮಿಷ ಕಳೆಯಿತೇನೋ. ಅದೇನೋ ಶಬ್ದ, ಎಚ್ಚರವಾಯಿತು. ನನ್ನ ಸುತ್ತಲೂ ಎಲ್ಲರೂ ಕುಳಿತಿದ್ದಾರೆ. ಆ ವಯಸ್ಸಾದ ವ್ಯಕ್ತಿಯ ಹೆಂಡತಿ ಕುಳಿತು ಜೋರಾಗಿ ಅಳುತ್ತಾ ಇರುವರು. ಮೊದಲಿಗೆ ನಿದ್ದೆಗಣ್ಣಿನಲ್ಲಿದ್ದ ನನಗೆ ಏನೂ ಅರ್ಥವಾಗಲಿಲ್ಲ. ಎಲ್ಲರೂ ಏಕೆ ನನ್ನ ಸುತ್ತಲೂ ಕುಳಿತು ಅಳುತ್ತಾ ಇರುವರು? ನಾನು ಎದ್ದು ಕುಳಿತೆ. ಪಕ್ಕದಲ್ಲಿ ನೋಡಿದೆ. ಆ ವ್ಯಕ್ತಿ ಕಣ್ಣು ಮುಚ್ಚಿ ಮಲಗಿದ್ದರು. ಅಳುತ್ತಿದ್ದ ಅವರನ್ನು ಕೇಳಿದೆ, ಯಾಕೆ, ಏನಾಯಿತು? ನನ್ನ ಪಕ್ಕದಲ್ಲಿ ಮಲಗಿದ್ದ ಆ ವ್ಯಕ್ತಿ ಸುಬ್ಬಣ್ಣ ಎನ್ನುವರು. ಅವರ ಹೆಂಡತಿ ಕಷಾಯ ಮಾಡಿ ತರುವಷ್ಟರಲ್ಲಿ ಮಲಗಿದ್ದಲ್ಲೇ ಸತ್ತು ಹೋಗಿದ್ದರು. ಅವರ ಹೆಂಡತಿಯದು ಒಂದೇ ಗೋಳು. ಅವರ ಜೊತೆಯಲ್ಲಿ ಬಂದೆ. ಈಗ ನನ್ನನ್ನು ಬಿಟ್ಟು ಹೊರಟು ಹೋದರು. ಈಗ ಭದ್ರಾವತಿಗೆ ವಾಪಸ್ ಹೋದ ಮೇಲೆ ಮಕ್ಕಳಿಗೆಲ್ಲ ಏನು ಹೇಳಲಿ? ಅಪ್ಪ ಎಲ್ಲಿ ಎಂದರೆ ಏನು ಹೇಳಲಿ? ಅಷ್ಟರಲ್ಲಿ ಹೊರಗಿನಿಂದ ಡಾಕ್ಟರ್ ಬಂದರು. ಮಲಗಿದ್ದ ವ್ಯಕ್ತಿಯನ್ನು ಪರೀಕ್ಷೆ ಮಾಡಿದರು. ನಿರಾಸೆಯಿಂದ ತಲೆ ಆಡಿಸುತ್ತಾ ಎದ್ದು ನಿಂತರು. ಇಲ್ಲ, ಇವರು ಸತ್ತು ಹೋಗಿದ್ದಾರೆ. ಪ್ರಾಣ ಹೋಗಿ 10-15 ನಿಮಿಷ ಆಗಿರಬಹುದು ಅಷ್ಟೆ. ಮುಂದಿನದೆಲ್ಲ ಬೇಗನೆ ಮುಗಿದು ಹೋಯಿತು. ಪಕ್ಕದಲ್ಲೇ ಇದ್ದ ಹರಿಶ್ಚಂದ್ರ ಘಾಟಿಗೆ ದೇಹವನ್ನು ಒಯ್ದು ದಹನ ಕಾರ್ಯ ಮುಗಿಸಿದರು. ಎಲ್ಲರೂ ಹೇಳುವರೆ, ಪುಣ್ಯಾತ್ಮ ಕಾಶಿಗೆ ಬಂದು ಇಂತಹ ಪುಣ್ಯದ ನೆಲದಲ್ಲಿ ಜೀವ ಬಿಡಲು ಎಷ್ಟು ಪುಣ್ಯ ಮಾಡಿರಬೇಕು.
ಆದರೆ ನನಗೆ ಕಾಡಿದ ಭಾವ, ಸಾವು ಇಷ್ಟು ಅನಿರೀಕ್ಷಿತ ಹಾಗೂ ಆಕಸ್ಮಿಕವೇ? ನನ್ನ ಪಕ್ಕದಲ್ಲಿ ಮಾತನಾಡುತ್ತಾ ಮಲಗಿದ್ದ ವ್ಯಕ್ತಿ ಸತ್ತದ್ದೂ ಸಹ ನನಗೆ ಗೊತ್ತಾಗಿರಲಿಲ್ಲ. ಆಕೆ ಕಷಾಯ ಮಾಡಿ ತರುವುದರಲ್ಲಿ ಸಾವು ಅವನನ್ನು ಆಕ್ರಮಿಸಿತ್ತು ಎನ್ನುವಾಗ ಆ ಸಾವಿನ ಸ್ವರೂಪ ಎಂತಹದು? ಅಕ್ಷಯನ ಮಾತು ನಿಂತ ನಂತರ ಸ್ವಲ್ಪ ಕಾಲ ಕಳೆಯುವಾಗ ಮನು ಮತ್ತೆ ಕೇಳಿದ, ಅವರು ಮಲಗಿದ್ದು ಎಲ್ಲಿ? ನಿಮ್ಮ ಪಕ್ಕ ಅಂದಿರಲ್ಲ? ಅಕ್ಷಯ್ ಎದ್ದು ಕುಳಿತು ನೋಡಿ ಹೇಳಿದ, ಸ್ವಲ್ಪ ಹೆಚ್ಚು ಕಡಿಮೆ ನಾವು ಈಗ ಮಲಗಿರುವ ಜಾಗದಲ್ಲೇ. ಮತ್ತೆ ಅಕ್ಷಯ್ ನಿದ್ದೆ ಹೋದ. ಅದೇನೋ ಆ ಕತೆ ಕೇಳಿದ ನಂತರ ಮನುವಿಗೆ ಏನು ಮಾಡಿದರೂ ನಿದ್ದೆ ಹತ್ತುತ್ತಾ ಇಲ್ಲ. ತಾನು ಸಹ ಅದ್ಯಾರೋ ವಯಸ್ಸಾದ ವ್ಯಕ್ತಿ ಮಲಗಿರುವ ಜಾಗದಲ್ಲೇ ಮಲಗಿರುವೆ ಎನ್ನುವ ಭಾವ ಅವನಲ್ಲಿ ಅದೇನೋ ಅಸೌಖ್ಯವನ್ನು ಹುಟ್ಟು ಹಾಕಿತ್ತು. ಹಾಗೆ ಸ್ವಲ್ಪ ಭಯ ಸಹ ಮೂಡಿತ್ತು. ಮನು ಎದ್ದು ನಿಂತು ಬಾಲ್ಕನಿಯಿಂದ ದಿಟ್ಟಿಸಿದ. ಗಂಗಾ ನದಿ ಹರಿಯುತ್ತಾ ಇರುವುದು ಕಾಣಿಸಿತು. ಪಕ್ಕಕ್ಕೆ ನೋಡಿದ. ಹರಿಶ್ಚಂದ್ರ ಘಾಟಿನಲ್ಲಿ ಬೆಂಕಿ ಉರಿಯುತ್ತಾ ಇರುವುದು ಕಾಣಿಸಿತು. ಮತ್ಯಾವುದೋ ಶವದ ದಹನ ಕಾರ್ಯ ನಡೆದಿರಬಹುದು. ದಿನದ 24 ಗಂಟೆಯೂ ಅಲ್ಲಿ ಬೆಂಕಿ ಉರಿಯುತ್ತದೆ ಎನ್ನುವಾಗ ಅದೆಷ್ಟು ದೇಹಗಳು ಅಲ್ಲಿಗೆ ಬರುವುದೋ? ಅದೇಕೋ ಅಲ್ಲಿ ಮಲಗಲು ಆಗಲಿಲ್ಲ. ಬಗ್ಗಿ ತನ್ನ ಪಂಚೆಯನ್ನು ದಿಂಬನ್ನು ಎತ್ತಿಕೊಂಡ. ಸೀದಾ ತನ್ನ ರೂಮಿನ ಕಡೆ ನಡೆದ. ಸುಮ್ಮನೆ ಚಿಲುಕ ಸಿಕ್ಕಿಸಿದ್ದು, ಅದಕ್ಕೆ ಬೀಗವನ್ನೇನೂ ಹಾಕಿರಲಿಲ್ಲ. ಬಾಗಿಲು ತೆರೆದು ಒಳಗೆ ಹೋದವನು ಅಲ್ಲಿ ಹಾಸಿದ್ದ ಜಮಖಾನದ ಮೇಲೆ ಮಲಗಿದ. ನಿಧಾನಕ್ಕೆ ನಿದ್ದೆ ಆವರಿಸಿತು. ಓದುಗರೊಡನೆ 2 ಮಾತು. ಕಡೆಯಲ್ಲಿ ಅಕ್ಷಯ ನಿರೂಪಿಸಿದ ಘಟನೆ ನಿಜವಾದ ಅನುಭವ. ಆ ದಿನ ಗಯಾ ಮುಗಿಸಿ ಬಂದ ಆ ವಯಸ್ಕರು ಮಾತನಾಡುತ್ತಾ ನನ್ನ ಪಕ್ಕ ಮಲಗಿದರು. ಸಾಮಾನ್ಯವಾಗಿ ನಿದ್ದೆ ನನಗೆ ಕಷ್ಟ. ಅದೂ ಹೊಸ ಜಾಗದಲ್ಲಿ ಮಲಗಿದರೂ ನಿದ್ದೆ ಬರುವುದಿಲ್ಲ. ಆದರೆ ಆ ದಿನ ಅದೇಕೆ ನಿದ್ದೆ ಎಳೆಯಿತೋ ಗೊತ್ತಾಗಲಿಲ್ಲ. ಪತ್ನಿ ಅಲುಗಾಡಿಸಿ ಎಬ್ಬಿಸಿದಾಗ ಸುತ್ತಲೂ ಏನು ನಡೆಯುತ್ತಾ ಇದೆ ಎಂದು ಅರ್ಥವಾಗುವಾಗ 2 ನಿಮಿಷವಾಗಿತ್ತು. ಎದ್ದು ಪಕ್ಕಕ್ಕೆ ಬಂದೆ. ಸತ್ತು ಹೋದ ಆ ವ್ಯಕ್ತಿ ನನ್ನೊಡನೆ ಮಾತನಾಡುತ್ತಾ ಮಲಗಿದ್ದ ಎಂದರೆ ನಂಬಲ ಸಾಧ್ಯ. ಮತ್ತೆ ಸ್ವಲ್ಪ ಕಾಲದಲ್ಲೇ ಅವರ ದಹನ ಕಾರ್ಯ ಪಕ್ಕದ ಹರಿಶ್ಚಂದ್ರದಲ್ಲಿ ನಡೆಯಿತು. ನಂತರ ಅವರ ಸಂಸಾರ ಹಿಂದೆ ಹೊರಟು ಹೋದರು ಎಂದು ತಿಳಿಯಿತು. ಅದರ ನೆನಪು ಈಗಲೂ ಇದೆ. ಪಾರ್ಥಸಾರಥಿ ನರಸಿಂಗರಾವ್.